ಗಾಯ್ಸ್ ಇವಾಗ ಎಲ್ಗ ಹೋಗ್ತಾ ಇದೀವಿ ಅಂದ್ರೆ ಎಲ್ಗ ಹೋಗ್ತಾ ಇದೀವಿ ಅಂತ ಮತ್ತೆ ಹೇಳ್ತೀನಿ. ಈಗ ಸ್ವಲ್ಪ ಟಿಫನ್ ತಿನ್ಬೇಡಣ ಬನ್ನಿ. ಮನೇಲಿ ಟಿಫನ್ ತಿಂದಿದ್ರು ಇಲ್ಲಿ ಇನ್ನೊಂದ್ ಸರಿ ತಿಂದು ನಾನ್ ಬಿಲ್ ಕೊಡಕ್ ಹೋದ್ರೆ ನಮ್ ಬ್ರೋ ಬೇಡ ಅಂದ್ರು. ಕೊಟ್ರೆ ಏನ್ ಗೊತ್ತಾ, ಋಣ ತೀರ್ಸ್ಬಿಡ್ಬೋದು. ಅಲ್ಲಿ ಊಟ ಮುಗಿಸ್ಕೊಂಡು ಇವಾಗ ಎಲ್ಗ ಹೋಗ್ತಾ ಇರೋದಂತ ಇವ್ರನ್ನ ಕೇಳಿದ್ರೆ ಏನ್ ಹೇಳ್ತಾರ ನೋಡಿ. ಬೃಂದಾವನ ಎತ್ಕೊಂಡ್ಬರಕ್ಕೆ. ಬೃಂದಾವನ ಅಂದ್ರೆ ನಂಗೂ ಗೊತ್ತಿಲ್ಲ. ಅದೇನ್ ಬೃಂದಾವನ, ಅಲ್ಲೇ ಹೋಗಿ ನೋಡೋಣ ಬನ್ನಿ. ಇಲ್ಲಿಗೆ ಬಂದ್ಮೇಲೂ ಗೊತ್ತಾಗ್ತಾ ಇಲ್ಲ ಬೃಂದಾವನ ಅಂದ್ರೆ ಏನು ಅಂತ. ಯಾವ್ದು ಇದು ಬೃಂದಾವನ ಅಂತ ನನ್ಗೆ ಇವತ್ತೇ ಗೊತ್ತಾಗಿತ್ತು. ಹೇಳ್ಬೇಕು ಈ ತರ ಗಿಡ ಇಕ್ಕೋದು, ತುಳಸಿ ಇಕ್ಕೋದು ಅಂತ. ಅದ್ ಬಿಟ್ಬಿಟ್ಟು ಬೃಂದಾವನ ಶೃಂದಾವನ. ಗೈಸ್ ಇಲ್ಲಿ ಮುಂದೆ ಟೋಲ್ ಬರ್ತಿದೆ. ಇಲ್ಲಿ ಅರವಿಂದ್ ಲಾಕ್ಸ್ ಅಂತ ಹೇಳಿದ್ರೆ ಸಾಕಿ ಟೋಲ್ ಅಲ್ಲಿ ಫ್ರೀ ಆಗಿ ಬಿಡ್ತಾರೆ. ನೋಡೋಣ. ಅಣ್ಣ ಅರವಿಂದ್ ಲಾಕ್ಸ್ ಕಡೆ ಅವರು ನೋಡಿ, ನಮ್ಮ ಹೆಸರಿಗಿರೋ ಗೊತ್ತು, ಇಡೀ ಊರಿಗೆ ಗೊತ್ತು. ಏನಂತೀರಾ? ನನ್ ಮೇಲೆ ಹಣೆ ಇಟ್ಟು ಹಂಗಂತೇಳಿ ನೀವ್ ಯಾರು ಅರವಿಂದ್ ಲಾಕ್ಸ್ ಅಂತ ಹೇಳೋ ಹೋಗ್ಬೇಡ್ರಿ. ನಮ್ದಲ್ಲಿ ಫಾಸ್ಟ್ ಆಗಿ ಅಣ್ಣ ನುಗ್ಗೆಗೆ ಕೇಳ್ತವ್ರ ಅಂದ್ರೆ ರೂಪೇಶ ಐತೆ, ಅದಕ್ಕೆ ಕೇಳ್ತಾ ಇದ್ದೀನಿ. ನುಗ್ಗೆಕಾಯಿಯಿಂದ ಏನೇ ನ್ಯೂಸ್ ಇದೆ ಜಾಸ್ತಿ ಇರುತ್ತೆ. ಮತ್ತೆ ಬ್ರೋ ಥಿಂಕಿಂಗ್ ಅಂದ್ರೆ ಏನ್ ಬ್ರೋ ಗೊತ್ತಿಲ್ಲ ಅಂತ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಐ ಥಿಂಕ್ ವಾಟೋ ನೀವು ಬ್ರೋ ಗೈಸ್ ಲಾಸ್ಟ್ ನುಗ್ಗೆಕಾಯಿ ಏನೋ ತಗೊಂಡ್ ಬಂದ್ಬಿಟ್ರಿ ಇವರು. ಫುಲ್ ಬ್ಯಾಟಿಂಗ್ ಅಣ್ಣ ಮನೇಲಿ. ಅಯ್ಯೋ ಡಬಲ್ ಮೀನಿಂಗ್ ಬ್ಯಾಟಿಂಗ್ ಅಂದ್ರೆ ತಿನ್ನೋದು ಅಂತ ನೀವೇನ್ ಅನ್ಕೊಂಡ್ರೆ? ನಾವು ಅದೇ ಅನ್ಕೊಂಡ್ವಿ. ಅಲ್ಲಿ ಅವ್ರಿಗೊಂದ್ ಬಯಲ್ ಮನೆ ಹತ್ರ ಬಂದೆ. ಇಲ್ಲಿ ನಮ್ಮ ಅಮ್ಮ ಮಾಡಿದ್ ಬಿಸಿ ಬಿಸಿ ದೋಸೆ ತಿನ್ಕೊಂಡು ನಮ್ಮ ಅಮ್ಮಗೊಂದ್ ಬಯಲ್ ಇಲ್ಲೊಂದ್ ಐಸ್ ತಿನ್ಕೊಂಡು ಈಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಯಲಹಂಕ. ಏನಕ್ಕೆ ಅಂದ್ರೆ ನನ್ಗೆ ಎಡಿಟಿಂಗ್ ಕಲಿಬೇಕು ಅಂತ ಇಷ್ಟ, ಪ್ಲೇಸ್ ಇಂಟ್ರೆಸ್ಟ್, ಅದಕ್ಕೆ ಜಾಯ್ನ್ ಆಗೋಣ ಅಂತ ಇನ್ಸ್ಟಿಟ್ಯೂಟ್ ಹತ್ರ ಬಂದ್ವಿ. ಒಳಗಡೆ ಎಲ್ಲ ಮಾತಾಡ್ಕೊಂಡು ಮತ್ತೆ ಆಚೆ ಬಂದ್ವಿ. ಈಗೇನಪ್ಪ ಅಂದ್ರೆ ಇಲ್ಲಿಂದ 50 ಕಿಲೋಮೀಟರ್ಸ್ ಇದೆ ನಮ್ಮೂರ್ಗೆ. ಟ್ರಾವೆಲಿಂಗ್ ಹೇಗಪ್ಪ ಮಾಡೋದಂತ ನಾನ್ ಟೆನ್ಷನ್ ಅಲ್ಲಿ ಇದ್ರೆ ಈ ಬಾಗ್ಲೂರ್ ಕ್ರಾಸ್ ಅಲ್ಲಿ ಈ ಟ್ರಾಫಿಕ್ ಇನ್ನ ಟೆನ್ಷನ್ ಕೊಟ್ಬಿಡ್ತು. ಅದಕ್ಕೆ ಊಟ ಮಾಡಕ್ ಬಂದ್ವಿ. ಊಟ ಮಾಡಿದ ತಕ್ಷಣ ಮೈಂಡ್ ಎಲ್ಲ ರಿಲೀಫ್ ಆಯ್ತು. ಗಾಡಿ ಓಡಿಸ್ಬೇಕಂದ್ರೆ ಹೆಲ್ಮೆಟ್ ಹಾಕೊಂಡು ಓಡಿಸಿ. ಆಚೆ ಇರ್ಬೇಕಂದ್ರೆ ಬೆಳಕಿರುತ್ತೆ. ಜಿಮ್ಗೆ ಬರೋ ವರ್ಷಲ್ಲಿ ಕತ್ಲಾಗ್ಬಿಟ್ಟಿರುತ್ತೆ. ಇಲ್ಲಿ ವರ್ಕೌಟ್ ಮುಗಿಸ್ಕೊಂಡು ನಮ್ ಬ್ರೋರ್ ಮನೆ ಹತ್ರ ಬಂದೆ. ನಾಳೆ ಗೃಹ ಪ್ರವೇಶ ಇರೋದ್ರಿಂದ ಇವ್ರು ಇಲ್ಲೆಲ್ಲ ರೆಡಿ ಮಾಡ್ಕೊಂತವ್ರು. ನಾವ್ ಹಂಗೆ ಊಟ ತಿಂದು ಮಲ್ಕೊಂಡ್ವಿ.